ಕಪ್ಲಲ್ಲಿ ಇರಕ್ ಆಯ್ತಾ ಇಲ್ಲ ಸರ್. ಬೆಳಿಗ್ಗೆ ಹಿಡ್ದು ಸಂಜೆ 10:30 ಊಟ ಕುಡಿತಾರೆ. ಗಂಡ ಮಕ್ಳು ರಾಗಿ ಮಾಡ್ಕೊತಾರೆ, ಅಕ್ಕಿ ಮಾಡ್ಕೊತಾರೆ, ತೆಂಗಿನಕಾಯಿ ಮಾಡ್ಕೊತಾರೆ, ರೋಡಲ್ಲೆಲ್ಲ ಮನಿ ಕತ್ತಾರೆ. ಕಾರೇ ಬತ್ತು, ಒಂದ್ ಗುತ್ತಂಡೆ ಹೋಯ್ತು, ಒಂದ್ ಬಸ್ಸೇ ಬತ್ತು, ನಮ್ಗೆ ಯಾರಾದರು, ನನ್ ಮಕ್ಳಿಗೆ ಯಾರಾದರು ಹೇಳಿ. ನಮ್ಗೆ ಬಾರು ಬೇಕಾಗಿಲ್ಲ, ಬಾರು ಬೋರ್ಡಲ್ಲಿ ಇರ್ಲಿ, ಇಲ್ಲಿರೋದ್ ಬೇಡ ಬಾರು. ನಮ್ಗೆ ಬಾರಿ ಕಷ್ಟ ಆಯ್ತದೆ. ಬರೀ ಹಬ್ಬಕ್ಕೆ ಹೋಗಿ 200 ರೂಪಾಯಿ ದುಡ್ಡು ಕೇಳ್ತಾ ಬರೋದು, ಆ ದುಡ್ಡು ಇರೋದಿಲ್ಲ. ನಮ್ಮ ಮನೆಯೊಳಗೆ ಬಾರಿ ಕಷ್ಟ ಆಯ್ತದೆ. ಅನ್ನ ಉಣ್ಣಕ್ಕೂ ನಮ್ಗೆ ಕೊಡ್ತಾ ಇಲ್ಲ. ನಮ್ಗೆ ಈ ಬಾರು ಬೇಕಾಗಿಲ್ಲ. ನಮ್ಮ ಮಕ್ಕಳೆಲ್ಲ ಕುಡಿತಾರೆ, ಯಾರು ಹೆಣ್ಣು ಕೊಡ್ತಾ ಇಲ್ಲ. ನಮ್ಮ ಊರಲ್ಲಿ ಎಣ್ಣೆ ಕೊಡ್ತಾ ಇಲ್ಲ. 4 ಜನ 5 ಜನ ಮದುವೆ ಆಗದವರೆಲ್ಲ ಸಾಯ್ತಾವ್ರೆ. ಎಣ್ಣೆ ಕುಡ್ದೆ ಹೊಟ್ಟೆಗೆ ಅನ್ನ ತಿಂದಂಗೆ ಕಿಡ್ನಿ ಎಲ್ಲ ಫೇಲ್ಯೂರ್ ಆಗಿ ಸತ್ತಾಯ್ತಾವ್ರೆ. ನಮ್ಗೆ ಬಾರಿ ಹಿಡಿಯಂಗಿಲ್ಲ, ಇಲ್ಲಿ ಮಡಗಂಗಿಲ್ಲ. ಊರಲ್ಲಿ ಮಡಿಕೊಳ್ಳಿ ಅವ್ರು ಬಾರಿ ಅಷ್ಟೇ. ರವಿಶಂಕರ್ ನಾವಿಲ್ಲೇ ಕುಂತಿರ್ತೇವೆ, ನಾವು ಹೋಗೋದಿಲ್ಲ, ನಾವಿಲ್ಲೇ ಕುಂತಿರ್ತೇವೆ. ಅಂಪಾಪುರ ಗ್ರಾಮ ಕಡ್ಕನ್ ಕಪ್ಲಲ್ಲಿರೋ ಬಾರು ನಮ್ಗೆ ಬೇಡ ಸರ್. ಇಲ್ಲಿ ತುಂಬಾ ತೊಂದ್ರೆ ಆಯ್ತೈತೆ. ಹಂಗಾಗಿ ನಮ್ಗೆ ಬಾರು ಬೇಡ. ನಮ್ಮ ಮಕ್ಳುಗಳೆಲ್ಲ ಸತಾಯ್ತಾ ಇದಾರೆ. ನಾವು ಇಲ್ಲಿ ಇರಕ್ ಆಗ್ತಾ ಇಲ್ಲ. ಒಂದ್ಸಲ ಕುಡಿಯುವಂತ ಮಕ್ಕಳು ಪದೇ ಪದೇ ಬಂದು ಹತ್ರ ಅದೇ ಅಂತ ಕುಡಿತಾ ಇದಾರೆ. ನಮ್ಗೆ ಅಪಾರ ಇಲಾಖೆಗೂ ನಾವು ಕೊಟ್ಟಿದ್ದೀವಿ. ನಮ್ಗೆ ರವಿಶಂಕರ್ ಸರ್, ರವಿಶಂಕರ್ ಸರ್, ಡಿಸಿ ಸರ್, ಮತ್ತೆ ಇವರು ತಹಸೀಲ್ದಾರ್ ಸರ್ ಅವರೆಲ್ಲ ಬಂದು ನಮ್ಗೆ ಪರಿಹಾರ ಕೊಡೋದಂತ ನಾವು ಈ ಬಾರನ್ ಬಿಟ್ಟು ಕರ್ಗಲ್ಲ ಸರ್. ನಾವು ಬರ್ಲೇಬೇಕು ಸರ್. ಅವ್ರು ಬರೋ ತನಕ ನಾವೆಲ್ಲೂ ಹೋಗಲ್ಲ. ಅವ್ರು ಬಂದು ಹೇಳಿ ನಮ್ಗೊಂದು ಪರಿಹಾರ ಕೊಟ್ಟು ಈ ಊರಲ್ಲಿ ನಾವು ಚೆನ್ನಾಗಿ ಇರ್ಬೇಕು ಅಂತ ಅಂದ್ರೆ ಅವ್ರು ಬಂದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಲೇಬೇಕು ಸರ್. ಇಲ್ಲ ಅಂತ ಅಂದ್ರೆ ನಾವು ಅವ್ರಿಗೆ ಅವ್ರು ಏನ್ ಮಾಡಿ ಸರ್, ನಾವಂತೂ ಇಲ್ಲಿಂದ ಕರ್ಸಲ್ಲ ಸರ್. ನಾವು ನಮ್ಮ ಮಕ್ಕಳುಗಳೆಲ್ಲ ಹಾಳಾಗ್ತಾ ಇದಾರೆ. ನಮ್ಮ ಮಕ್ಕಳುಗಳೆಲ್ಲ ಹಾಳಾಗ್ತಾ ಇದಾರೆ. ಒಂದ್ಸಲ ಕುಡಿಯುವಂತವ್ರು ಪದೇ ಪದೇ ಕುಡಿಯೋದಾರೆ. ನಮ್ಮ ಗಂಡ ಮಕ್ಕಳು ಕುಡ್ಕೊಂಡು ತೊಂದ್ರೆ ಕೊಡ್ತಾವ್ರೆ. ಮಕ್ಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಬಡ್ಕಲ್ ಕಪ್ಲಲ್ಲಿ ಎಲ್ಲ ಸಾಯ್ತಾವೆ. 28 ವರ್ಷ ಮಕ್ಳು, 30 ವರ್ಷ ಮಕ್ಳು, 16 ವರ್ಷ ಮಕ್ಳೆಲ್ಲ ನೇಣಕತ್ತಾವೆ. ಜಾಸ್ತಿ ಮಾತಾಡಕ್ ಕೊಡ್ತಾ ಇಲ್ಲ. ಕಾಯಿ, ಅಕ್ಕಿ, ರಾಗಿ ಎಲ್ಲ ಹೊತ್ಕೋಗಿ ಮಾರ್ಕತ್ತಾವ್ರೆ. ಇಷ್ಟು ಸಮಸ್ಯೆಯಲ್ಲಿ ನಾವು ಕೆಲ್ಸಕ್ಕೆ ಹೋದ್ರು ಬಂದು ಮನೇಲಿ ಅನ್ನ ಉಣ್ಣಕ್ಕೆ ಕೊಡೋದಿಲ್ಲ. ಅವರು ಕೂಲಿ ಕಂಬಳ ಮಾಡ್ಕೊ ಬಂದ್ರು. ಇಷ್ಟು ನಮ್ಗೆ ತೊಂದ್ರೆ ಕೊಡ್ತಾವ್ರೆ. ನಮ್ಗೆ ಡಿಸಿ ಸಾಹೇಬ್ರು ಬರೋ ಗಂಟ ನಮ್ ಯಾಕೆ ಹೇಳೋದಿಲ್ಲ. ಅವ್ರು ಬಂದು ನಮ್ಮನ್ನು ಮ್ಯಾಕೆ ಹಾಕಿ ಅದಕ್ಕೆ ಬಂದೋಬಸ್ತು ಮಾಡಿದ್ರೆ ಮಾತ್ರ ನಾವು ಮ್ಯಾಕೆ ಹೇಳೋದು. ನಮ್ಮ 18 ವರ್ಷ ಮಕ್ಳಿಗೆಲ್ಲ ಹೆಣ್ಣಿಲ್ಲ. 38 ವರ್ಷ ಹೆಣ್ಮಕ್ಳು ಇಲ್ಲಿ ಹೆಣ್ಣು ಕೊಡ್ತಾ ಇಲ್ಲ. 40 ವರ್ಷ ಮಕ್ಳೆಲ್ಲ ಹಂಗೆ ನಿಂತವೆ. ಹೆಣ್ಣು ಸಿಗ್ತಾ ಇಲ್ಲ. ಬಾರದೆ ದೇವ್ರ ಮನೆ ಅದೇ, ನಿಮ್ ಊರ್ ಮುಂದೆ ದೇವ್ರ ಮನೆ ಅದೇ ಅಂತ ಹೆಣ್ಣು ಕೊಡ್ತಾ ಇಲ್ಲ. ಕೊಡೋರ್ಗೆ ಇಷ್ಟು ತೊಂದ್ರೆ ಕೊಡ್ತಾರೆ. ಹೆಣ್ಣು ಕೊಡೋದು ತೊಂದ್ರೆ ಕೊಡ್ತಾರೆ. ಮಕ್ಳುಗಳಿಗೂ ತೊಂದ್ರೆ. ಬೆಳಿಗ್ಗೆ ಬಂದು ಸಂಜೆ ಕೂತ್ಕೋದ 10 ಗಂಟೆ ಆದ್ರೂ ಇಲ್ಲ. ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಿಲ್ಲ. ಅವ್ರು ಎಲ್ಲಿ ಬೇಕು ಅಲ್ಲೆಲ್ಲ ಕೂತಿರ್ತಾರೆ. ಸೇರ್ ಮೇಲೆ ಕೂತಿರ್ತಾರೆ. ಮನೆಯೊಳಗೂ ಹಿಂಸೆ ಕೊಡ್ತಾರೆ. ಹೆಣ್ಮಕ್ಳಿಗೆಲ್ಲವ ಹೆಣ್ಣು ಕೊಡೋದು ಕೊಡ್ತಿಲ್ಲ. ಇಷ್ಟೆಲ್ಲ ಹಿಂಸೆ ಆಗದೆ ನಾವು ಈಚೆ ಸಾಹೇಬ್ರು ಬಂದಾಗಂಟ ನಾವು ಎದ್ದೇಳೋದಿಲ್ಲ. ಇಲ್ಲಿ ಸರ್ಕಾರಕ್ಕೆ ಅವತ್ತು ಡಿಸಿ ಸಾಹೇಬ್ರು ಇಟ್ಕೊಂಡಿದ್ದು ಕ್ಯಾನಲ್ಗೆ ಅದಕ್ಕೂ ಕೊಟ್ಬಂದು ಪೊಲೀಸ್ ಸ್ಟೇಷನ್ ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, ಅಕ್ಕಕಾರಿ ಕೊಟ್ಟಿದ್ವಿ. ಇವತ್ತು ಪಂಚಾಯತ್ ಆಯ್ತು. ರವಿಶಂಕರ್ ಕೈ ಮಾತಾಡ್ಕೊ ಬಂದು ಅವ್ರು ಯಾರು ರವಿಶಂಕರ್ ನಿಮ್ ಗಂಡ ಮಕ್ಕಳು ಬಿಗಿಯಾಗಿ ಇಟ್ಕೊಳ್ಳಿ ಅಂತೆ. ನಮ್ ಗಂಡ ಮಕ್ಕಳು ಎಲ್ಲಿ ಇರ್ಸಿದ ಇವಳಾಗಿ ಆಮೇಲೆ ಆಗಿ ಊರಲ್ಲಿ ಕೊಯ್ನದು. ನಮ್ಮ ಗಂಡ ಮಕ್ಕಳು ಬಿಗಿಯಾಗಿ ಇಟ್ಕೊಳ್ಳತ್ತೆ. ಇವ್ರು ಶಾಲೆ ಕೊಯ್ದಲ್ಲ ಆಮೇಲೆ ಆಗಿ ಊರೊಳಗೆ ಬೇಡ. ಅವರು ಅಷ್ಟೇ ನಾವ್ ಹೇಳೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.